ಒಳ ಮೀಸಲಾತಿ ಖಂಡಿಸಿ ಪ್ರತಿಭಟನೆ ವೇಳೆ ಸಮುದಾಯದ ಮುಖಂಡ ಜ್ಞಾನಪ್ರಕಾಶ್ ಸ್ವಾಮೀಜಿ ಭಾವಚಿತ್ರಕ್ಕೆ ಅಪಮಾನ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಗರಾಜ್ ಕಮಲ್ ವಿಷಾದ. ಒಳ ಮೀಸಲಾತಿ ಪ್ರತಿಭಟನೆ ವೇಳೆ ಜ್ಞಾನಪ್ರಕಾಶ್ ಸ್ವಾಮೀಜಿಗೆ ಅಪಮಾನ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜ್ ಕಮಲ್ ವಿಷಾದ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಒಳ ಮೀಸಲಾತಿ ಖಂಡಿಸಿ ಪ್ರತಿಭಟನೆಯನ್ನ ಬಲಗೈ ಸಮುದಾಯದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಮುಖಂಡರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಭಾವಚಿತ್ರ ವಿಚಿತ್ರಗೊಳಿಸಿ ಸ್ವಾಮೀಜಿಗೆ ಅಪಮಾನ ಮಾಡಿದರೆಂದು ಆರೋಪಿಸಿ ಪಟ್ಟಣದ ಪಿಡಬ್ಲ್ಯೂಡಿ ವಸತಿ ಗೃಹದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಾಗರಾಜ್ ಕಮಲ್ ಮಾತನಾಡಿದರು. ಒಳ ಮೀಸಲಾತಿಯ ಬಲಗೈ ಸಮುದಾಯದ ವತಿಯಿಂದ ಪ್ರತಿಭಟನೆಯನ್ನು ಕೊಳ್ಳೇಗಾಲ ಪಟ್ಟಣದಲ್ಲಿ ಆಯೋಜಿಸಲಾಗಿತ್ತು. ಪ್ರತಿಭಟನೆ ಸಂದರ್ಭದಲ್ಲಿ ಕೆಲ ಹೊರಗಡೆಯಿಂದ ಬಂದಿದ್ದ ನಕಲಿ ಸಂಘಟಕರು ಅಸಲಿ ಸಂಘಟಕರ ಮಧ್ಯದಲ್ಲಿ ನುಸುಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಗೃಹ ಮಂತ್ರಿ ಪರಮೇಶ್ವರ್, ನಾಗಮೋಹನ್ ದಾಸ್ ಇವರ ಭಾವಚಿತ್ರಗಳಿಗೆ ಚಪ್ಪಲಿಯಿಂದ ಹೊಡೆದು ಹಾಗೂ ಇವರ ಭಾವಚಿತ್ರಗಳ ನಡುವೆ ಸಮುದಾಯದ ಮುಖಂಡ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಭಾವಚಿತ್ರ ವಿರೂಪಗೊಳಿಸುವ ಮೂಲಕ ಅಪಮಾನ ಮಾಡಿದ್ದಾರೆ. ಇದನ್ನ ಖಂಡಿಸುತ್ತೇನೆ. ಇದರಲ್ಲಿ ಮನುವಾದಿಗಳ ಕೈವಾಡವಿದೆ ಎಂದು ಆರೋಪಿಸಿದರು. ಸ್ವಾಮೀಜಿಗಳಿಗೆ ಅಪಮಾನ ಮಾಡಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ವಿರೋಧಿ ಸರ್ಕಾರಕ್ಕೆ, ಬಲಗೈ ಸಮುದಾಯ ರಾಜ್ಯ ಸರ್ಕಾರಕ್ಕೆ, ಕಿಡಿಗೇಡಿ ಮುಖ್ಯಮಂತ್ರಿಗೆ ಮೊನ್ನೆ ಒಂದು ಕಾರ್ಯಕ್ರಮ 19ನೇ ತಾರೀಕು ಫೆಬ್ರವರಿ 2025ರಲ್ಲಿ ಒಂದು ಬಲಗೈ ಸಮುದಾಯಗಳ ಒಂದು ಧ್ವನಿಯನ್ನು ಮಾಡಲಿಕ್ಕೆ ಯಾವುದೇ ರಾಜಕೀಯ ಪಕ್ಷಾತೀತವಾಗಿ ರಾಜಕೀಯ ಪ್ರೇರಿತವಾಗಿ ಆಗಬಾರ್ದು ಅನ್ನೋ ಸಭೆಯನ್ನು ಪೂರ್ವಭಾವಿ ಸಭೆಯಲ್ಲಿ ನಾವು ಒಂದು 2-3 ಬಾರಿ ಚರ್ಚೆ ಮಾಡಿದ್ವಿ. ಅದರಂತೆ ಅಲ್ಲಿ ಯಾವುದೇ ಒಂದಷ್ಟು ರಾಜಕೀಯ ನಾಯಕರುಗಳನ್ನು ಮೊದಲನೇ ಒಂದು ಹೋರಾಟ ಆಗಿರೋದ್ರಿಂದ ಈ ಹೋರಾಟ ನಿರಂತರವಾಗಿದೆ. ಆ ನಿರಂತರವಾಗಿರೋದ್ರಿಂದ ಈ ಹೋರಾಟದಲ್ಲಿ ಒಂದು ಸಾಂಕೇತಿಕವರಿಗೆ ಮಾನಸಿಕವಾಗಿ ನಮ್ಮ ನಾಯಕರುಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟವರಿಗೆ ನೋವನ್ನ ತರುವಂಥದ್ದು, ಗೌರವಯುತವಾಗಿ ಅವ್ರನ್ನ ಕೇಳುವಂಥದ್ದು ಆಗಲಿ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಮೊನ್ನೆ ಒಂದು ಹೋರಾಟವನ್ನು ರೂಪಿಸಿದ್ವಿ. ಆ ಹೋರಾಟದಲ್ಲಿ ಆ ಹೋರಾಟದಲ್ಲಿ ಇದ್ದಂಥವ್ರು ಭಾಳಷ್ಟು ಜನ ಕೆಲಸ ಮಾಡಿ ಅದು ಇವತ್ತು ಅದ್ರ ಶ್ರಮ ಅಲ್ಲ, ಭಾಳಷ್ಟು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯನ ಕಳಿಸಲಿಕ್ಕೆ ಸಮಾಜನ ಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಹೋಗುವವರೆಗೂ ನಾವೇನು ಪರ್ಮಿಷನ್ ತಗೊಂಡಿದ್ದೀವಿ ಅದರಂತೆ ಆಗುತ್ತೆ ಅನ್ನೋ ಭಾವನೆ ಇತ್ತು. ನಮಗೆ ತಿಳಿದ ದಿಢೀರಂತ ಅಲ್ಲಿ ಒಂದಷ್ಟು ಪ್ಲೇ ಕಾರ್ಡ್ಗಳು, ರಾಜಕೀಯ ನಾಯಕರುಗಳ ಭಾವಚಿತ್ರಗಳು ಇದೆಲ್ಲ ಇತ್ತು. ಇದೆಲ್ಲ ಅಲ್ಲಿ ನಮ್ಮ ಒಂದು ಇಂದಿನ ಮೀಟಿಂಗ್ಗಳಲ್ಲಿ ಈ ಕಾರ್ಯಕ್ರಮ ರೂಪಿಸುವಾಗ ಅದನ್ನು ನಾವು ಆ ರೀತಿ ಮಾಡಬೇಕು ಅನ್ನೋದು ತೀರ್ಮಾನ ಆಗಿರಲಿಲ್ಲ. 19ನೇ ತಾರೀಕು ಗುರುವಾರ ನಡೆದಂಥ ಬಲಗೈ ಸಮುದಾಯದ ಒಕ್ಕೂಟದ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಒಬ್ಬ ರಾಜಕೀಯ ಅಲ್ಲದ ಒಬ್ಬ ಧಾರ್ಮಿಕ ನಾಯಕರು, ಸಮಾಜದ ಹೋರಾಟಗಾರರು, ಒಂದು ಕೋಮುವಾದಿ ಶಕ್ತಿಯ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಮತ್ತು ಸಮಾಜದ ಧ್ವನಿಯಾಗಿರ್ತಕ್ಕಂಥ, ಸಮಾಜನ ನನ್ನ ಪ್ರಕಾರ ಮುನ್ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತಿನವರೆಗೂ ಪ್ರಾರಂಭದಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮೀಜಿಯವರಿಗೆ ಅಲ್ಲಿ ಯಾರೋ ತಮ್ಮ ಸ್ವಾರ್ಥ ಸಾಧನೆಗೆ ಕೆಲವು ವ್ಯಕ್ತಿಗಳು ಅವ್ರನ್ನ ಅಲ್ಲಿ ಅಪಮಾನ ಆಗಂಗೆ ಆಗಿದೆ. ಆ ಕಾರಣಕ್ಕೆ ನಾವು ಈ ಒಂದು ಗೋಷ್ಠಿ ಕರೆದು ಈ ಗೋಷ್ಠಿಯ ಮೂಲಕ ಕೊಳ್ಳೇಗಾಲ ನಾಗರಿಕ ಬಾಂಧವರಿಗೆ ಇದು ಶೋಭೆ ಅಲ್ವೇನೋ ಅಂತ ಭಾಳಷ್ಟು ಕಡೆಯಿಂದ ನಮಗೆ ದೂರವಾಣಿಯಲ್ಲಿ ಬಂದಿತ್ತು. ಸ್ವಾಮೀಜಿ ಏನು ಮಾಡಿದ್ರು, ಅವ್ರು ರಾಜಕೀಯ ನಾಯಕರಲ್ವಲ್ಲ, ಅವ್ರನ್ನ ಅಲ್ಲಿ ಬಳಸಬಾರ್ದಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಸ್ವಾಮೀಜಿ ಅವರಿಗೆ ಮಾನಸಿಕವಾಗಿ ಅವ್ರಿಗೆ ನೋವಾಗಿದೆಯಲ್ಲ